ನಮಸ್ಕಾರ. ರಾಜ್ಯಸಭೆ ಫೈನಲ್ ಫೈಟ್, ಕೊನೆ ಕ್ಷಣದಲ್ಲಿ ಮೆಗಾ ಟ್ವಿಸ್ಟ್. ದಳಪತಿಗಳ ದೋಸ್ತಿ ಆಫರ್ಗೆ ಎಸ್ ಅನ್ನುತ್ತಾ ಕಾಂಗ್ರೆಸ್ ಕೈ ಜೋಡಿಸಲು ಸಿದ್ಧವಾಗಿ ಬಿಟ್ರ ಎಚ್ಡಿಕೆ. ಹಾಗಾದ್ರೆ ದಳಪತಿಗಳ ಪ್ಲಾನ್ ಏನು? ಲಿಮಿಟೆಡ್ ಆಫರ್ ಕ್ಲೋಸಸ್ ಸೂನ್ ಅಂತಿದ್ದಾರ ಕುಮಾರಸ್ವಾಮಿ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಸ್ಪೆನ್ಸ್ನಿಂದ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆಯಾ? ಇದೇ ಈ ಹೊತ್ತಿನ ಫೋಕಸ್ 18 ಎಚ್ಡಿಕೆ ದೋಸ್ತಿ ದಾಳ. ನಾನು ಚೈತ್ರ ರಾಜ್. ರಾಜ್ಯಸಭೆ ಫೈನಲ್ ಫೈಟ್, ಕೊನೆ ಕ್ಷಣದಲ್ಲಿ ಮೆಗಾ ಟ್ವಿಸ್ಟ್. ದಳಪತಿಗಳ ದೋಸ್ತಿ ಆಫರ್ ಎಸ್ ಅನ್ನುತ್ತಾ ಕಾಂಗ್ರೆಸ್. ಕೈ ಜೋಡಿಸ್ತಾರ ಎಚ್ಡಿಕೆ, ಬಿಜೆಪಿಗೆ ಹೊಸ ಟೆನ್ಷನ್. ಹೌದು, ಈ ಬಾರಿ ರಾಜ್ಯಸಭೆ ಚುನಾವಣೆ ಯಾರು ಕೂಡ ಊಹಿಸದ ರೀತಿಯಲ್ಲಿ ನಡೀತಾ ಇದೆ. ದಿನಕ್ಕೊಂದು ಟ್ವಿಸ್ಟ್, ಹೊಸ ಪ್ಲಾನ್, ಬಗೆಹರಿಯದ ಸಸ್ಪೆನ್ಸ್. ಹೀಗೆ ಈ ಚುನಾವಣೆ ಯಾವ ಚುನಾವಣೆಯಲ್ಲೂ ಕೂಡ ಇಲ್ಲದಂತೆ ಕೊನೆ ಕ್ಷಣದವರೆಗೂ ಕೂಡ ರೋಚಕತೆಯನ್ನ ಹುಟ್ಟುಹಾಕಿದೆ. ಈಗಾಗಲೇ ಬಿಜೆಪಿಯ 2 ಮತ್ತು ಕಾಂಗ್ರೆಸ್ನ ಒಬ್ಬ ಅಭ್ಯರ್ಥಿ ಗೆಲುವು ಖಚಿತವಾಗಿದೆ. ಆದರೆ ಉಳಿದಿರುವಂತ 4ನೇ ಅಭ್ಯರ್ಥಿ ಯಾರು ಗೆಲ್ಲಲಿದ್ದಾರೆ ಅನ್ನುವಂಥದ್ದು ಮಾತ್ರ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿದೆ. ಯಾಕಂದ್ರೆ 4ನೇ ಸೀಟಿಗೆ 3 ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದು ಗೆಲ್ಲಿಕ್ಕೆ ಕಸರತ್ತು ನಡೆಸ್ತಾ ಇದ್ದಾವೆ. ಬಿಜೆಪಿ ತನ್ನ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಇಬ್ಬರನ್ನ ಗೆಲ್ಲಿಸಿಕೊಳ್ಳಬಹುದು. ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲಿದೆ. ಕಾಂಗ್ರೆಸ್ನ ಉಳಿದ ಮತಗಳನ್ನ ಪಡೆದು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬೇಕು ಅನ್ನುವಂತ ಆಶಾಭಾವನೆಯಲ್ಲಿ ಜೆಡಿಎಸ್ ಇತ್ತು. ಆದರೆ ಜೆಡಿಎಸ್ ಆಸೆಗೆ ಕೊಳ್ಳಿ ಇಟ್ಟು ಸಿದ್ದರಾಮಯ್ಯ 2ನೇ ಅಭ್ಯರ್ಥಿ ಇಳಿಸಿದ್ರಿಂದ ಲೆಕ್ಕಾಚಾರವೇ ಉಲ್ಟಾ ಆಗಿತ್ತು. ಆದ್ರೆ ಈಗ ಎಚ್ಡಿಕೆ ಕೊನೆ ದಾಳ ಉಳಿಸುವಂತ ಮೂಲಕ ಕೊನೆ ಕ್ಷಣದಲ್ಲಿ ರಾಜ್ಯಸಭೆಗೆ ಮೆಗಾ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ತಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಯನ್ನ ಗೆಲ್ಲಿಸಿಕೊಳ್ಳಿಕ್ಕೆ ಏನೆಲ್ಲ ಅವಕಾಶ ಇದೆಯೋ ಎಲ್ಲ ಪ್ರಯತ್ನಗಳನ್ನ ಮಾಡಿತ್ತು. ಕಾಂಗ್ರೆಸ್ ಬೆಂಬಲ ಕೇಳಿಕೊಂಡು ಕಾಂಗ್ರೆಸ್ ನಾಯಕರನ್ನೆಲ್ಲ ಸಂಪರ್ಕ ಮಾಡಿತ್ತು. ಹೈಕಮಾಂಡ್ಗೂ ಫೋನ್ ಮಾಡಿತ್ತು. ಇತ್ತ ಸಿದ್ದರಾಮಯ್ಯನವರ ಬಳಿಗೂ ಕೂಡ ತಮ್ಮ ನಾಯಕರಾದಂತ ಶರವಣ ಅವರನ್ನ ಕಳಿಸಿಕೊಟ್ಟಿತ್ತು. ಆದ್ರೆ ಸಿದ್ದರಾಮಯ್ಯ ಮಾತ್ರ ಬಿಲ್ಕುಲ್ ನಿಮಗೆ ಸಹಾಯ ಮಾಡೋಕೆ ಆಗಲ್ಲ, ಬೇಕಾದ್ರೆ ನೀವೇ ಈ ಬಾರಿ ನಮ್ಮ ಅಭ್ಯರ್ಥಿಗೆ ಸಹಾಯ ಮಾಡಿ ಅಂತ ಹೇಳಿ ಬಿಟ್ಟಿದ್ರು. ಎಷ್ಟಾದ್ರೂ ಕೂಡ ಜೆಡಿಎಸ್ ತನ್ನ ಪ್ರಯತ್ನಗಳನ್ನ ನಿಲ್ಲಿಸಲಿಲ್ಲ. ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಮತ್ತೊಂದು ಪ್ರಯತ್ನವನ್ನು ನಡೆಸಿತ್ತು. ಈ ಬಾರಿ ನೇರವಾಗಿ ಅಧಿನಾಯಕಿಯನ್ನೇ ಸಂಪರ್ಕ ಮಾಡಿದ್ರು. ಆದರೆ ತಾವೊಂದುಕೊಂಡ ಕೆಲಸ ನೆರವೇರಲಿಲ್ಲ. ಇನ್ನೇನು ರಾಜ್ಯಸಭೆ ಸ್ಪರ್ಧೆಯಿಂದ ಜೆಡಿಎಸ್ ಔಟ್ ಆಗಲಿದೆ ಅನ್ನುವಷ್ಟರಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ಇಂತಹ ಸಂದರ್ಭದಲ್ಲಿ ಜೆಡಿಎಸ್ ರಣತಂತ್ರ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ. ತನ್ನ ಎಲ್ಲ ಪ್ರಯತ್ನಗಳು ವಿಫಲವಾದ ಹಿನ್ನೆಲೆಯಲ್ಲಿ ಈ ಬಾರಿ ದಳಪತಿಗಳು ಕಾಂಗ್ರೆಸ್ಗೆ ಮೆಗಾ ಆಫರ್ ಕೊಟ್ಟಿದ್ದಾರೆ. ಈ ಆಫರ್ನಿಂದ ಜೆಡಿಎಸ್ಗೆ ಅನುಕೂಲವಾಗುತ್ತಾ ಅಥವಾ ಕಾಂಗ್ರೆಸ್ಗೆ ಅನುಕೂಲನಾ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಎಚ್ಡಿಕೆ ಮಾತನ್ನ ಹಲವು ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ಕುಮಾರಸ್ವಾಮಿ ಆಫರ್ ಈ ರೀತಿ ಚುನಾವಣೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಕೊಟ್ಟಿರುವಂತದ್ದಲ್ಲ. ಮುಂದೆಯೂ ಸಹ ಕಾಂಗ್ರೆಸ್ ಜೊತೆ ದೋಸ್ತಿ ಮಾಡುವ ಹಂಬಲ ಅವರಿಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಕೊನೆ ಕ್ಷಣದಲ್ಲಿ ವಿಧಿ ಇಲ್ಲದೆ ಜೆಡಿಎಸ್ ಕಾಂಗ್ರೆಸ್ 2ನೇ ಅಭ್ಯರ್ಥಿಗೆ ನೆರವನ್ನ ಕೊಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಚುನಾವಣೆಗೆ ಒಂದೇ ದಿನ ಬಾಕಿ ಇರುವಾಗ ಎಚ್ಡಿಕೆ ನಿರ್ಧಾರ ಬಿಜೆಪಿಗೆ ಭಾರಿ ಶಾಕ್ ಅನ್ನು ಕೊಟ್ಟಿದೆ. ಇತ್ತ ಜೆಡಿಎಸ್ ಆಫರ್ಗೆ ಕಾಂಗ್ರೆಸ್ ನಾಯಕರು ಸರಿಯಾದಂತ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ಡಿಕೆ ಶಿವಕುಮಾರ್ ಮಾತ್ರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಕೊನೆ ಕ್ಷಣದಲ್ಲಿ ಎಚ್ಡಿಕೆ ಆಫರ್ ಕೊಟ್ಟಿದ್ಯಾಕೆ? ಅಸಲಿಗೆ ಅದು ಎಂತ ಆಫರ್ ಅನ್ನೋದನ್ನ ಹೇಳ್ತೀವಿ ಕೇಳಿ. ಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಯನ್ನ ಹಾಕಿರೋದ್ರಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ನಿವೃತ್ತಿಗೊಳಿಸುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಬಳಿ 32 ಮತಗಳಿವೆ, ಕಾಂಗ್ರೆಸ್ ಬಳಿ ನಮಗಿಂತ ಕಡಿಮೆ ಮತಗಳಿವೆ. ಕಾಂಗ್ರೆಸ್ಗಿಂತ ಜೆಡಿಎಸ್ ಅಭ್ಯರ್ಥಿಗೆ ಗೆಲ್ಲುವಂತ ಸಾಧ್ಯತೆ ಹೆಚ್ಚಾಗಿದೆ. ಬೇಕಿದ್ರೆ ನಮ್ಮ ಪಕ್ಷದ 2ನೇ ಪ್ರಾಶಸ್ತ್ಯದ ಮತಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ನೀಡ್ತೇವೆ. ಕಾಂಗ್ರೆಸ್ ಪಕ್ಷದ 2ನೇ ಪ್ರಾಶಸ್ತ್ಯದ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ನೀಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರಿಂದ ಯಾರಿಗೆ ಲಾಭ? ಕಾಂಗ್ರೆಸ್ಗಂತೂ ಲಾಭ ಆಗುವಂತದ್ದು ಕಡಿಮೆನೆ. ಆದರೆ ಬಿಜೆಪಿ ಸೋಲಿಸಬೇಕಾದ್ರೆ ಕಾಂಗ್ರೆಸ್ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಎಚ್ಡಿಕೆ ಹೇಳಿದ್ದಾರೆ. ನನ್ನ ಮೊದಲನೇ ಅಜೆಂಡಾ ಇರುವಂತದ್ದು ಬಿಜೆಪಿ ಸೋಲಬೇಕೆನ್ನುವುದು.
ಈ ಕಾರಣಕ್ಕಾಗಿಯೇ ನಾನು ಕಾಂಗ್ರೆಸ್ ಜೊತೆ ಮಾತುಕತೆ ನಡೆಸಲಿಕ್ಕೆ ಸಿದ್ಧನಿದ್ದೇನೆ ಅಂತ ಕಾಂಗ್ರೆಸ್ಗೆ ಹೊಸ ಆಫರ್ ಅನ್ನು ನೀಡಿದ್ದಾರೆ. ಸದ್ಯ ಕುಮಾರಸ್ವಾಮಿ ಹೇಳಿರುವಂತೆ ಅವರ 2ನೇ ಪ್ರಾಶಸ್ತ್ಯದ ಮತಗಳನ್ನ ಪಡೆದು ಕಾಂಗ್ರೆಸ್ ಗೆಲ್ಲುವಂಥದ್ದು ಅಸಾಧ್ಯ. ಆದರೆ ಅವರು ಬಿಜೆಪಿ ಸೋಲಿಸಲಿಕ್ಕೆ ಮಾತುಕತೆಗೆ ಸಿದ್ಧ ಎಂದಿರುವಂಥದ್ದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವರಿಗೆ ನಿಜಕ್ಕೂ ಬಿಜೆಪಿ ಸೋಲಬೇಕು ಅನ್ನೋದಿದ್ದರೆ ಚುನಾವಣಾ ಪೂರ್ವದಲ್ಲೇ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋರು. ನನ್ನ ಜೊತೆ ಚರ್ಚೆ ಮಾಡದೇ ಇದ್ದರು, ನಮ್ಮ ಪಕ್ಷದಲ್ಲಿ ಇನ್ನೂ ಕೆಲವರು ಅವರ ಜೊತೆ ಉತ್ತಮವಾದ ಬಾಂಧವ್ಯ ಇಟ್ಕೊಂಡಿದ್ದಾರಲ್ಲ, ಅವ್ರ ಜೊತೆನಲ್ಲಾದರೂ ಚರ್ಚೆ ಮಾಡಿ ಒಂದು ಮನವಿ ಮಾಡ್ಬೋದಾಗಿತ್ತಲ್ವೇ ಚುನಾವಣೆಗಿಂತ ಮುಂಚೆ. ಯಾರಾದರೂ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ JDS ಪಕ್ಷ ಅಭ್ಯರ್ಥಿ ಹಾಕಬೇಡಿ ಅಂತೇಳಿ ನಮ್ಮ ಮುಂದೆ ಯಾರಾದರೂ ಮನವಿ ಇಟ್ಟಿದ್ದೀರಾ? ಕೋಮುವಾದಿ ಬಿಜೆಪಿಯನ್ನ ಸೋಲಿಸುವಂತದ್ದೇ ಕಾಂಗ್ರೆಸ್ ಗುರಿಯಾಗಿದ್ದರೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ನಮ್ಮ ಜೊತೆ ಚರ್ಚಿಸಿ 2ನೇ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಮನವಿ ಮಾಡಬಹುದಿತ್ತು. ಆಗ ನಾವು ಅಭ್ಯರ್ಥಿಯನ್ನ ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡಿದ್ವಿ. ಈಗ ಅಭ್ಯರ್ಥಿ ಘೋಷಿಸಿದ ಮೇಲೆ ನಿವೃತ್ತಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ಕುಮಾರಸ್ವಾಮಿ ಜೊತೆ ಮಾತನಾಡಿದ್ದಾರಂತೆ. 2ನೇ ಪ್ರಾಶಸ್ತ್ಯ ಮತಗಳನ್ನ ನಮಗೆ ಕೊಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೂನ್ 2ರಂದು ದೂರವಾಣಿ ಕರೆಯನ್ನ ಮಾಡಿ ಮನವಿಯನ್ನ ಮಾಡಿದ್ದಾರಂತೆ. ಹೀಗಾಗಿ ನಮ್ಮ 2ನೇ ಪ್ರಾಶಸ್ತ್ಯ ಮತಗಳನ್ನು ನೀಡುವಂತೆ ಶಾಸಕರನ್ನ ಮನವೊಲಿಸುವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಕಾಂಗ್ರೆಸ್ ಬೆಂಬಲಿಸಲಿಕ್ಕೆ ತೀರ್ಮಾನಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಮ್ಮ ಈ 32 ಮತವನ್ನು ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ ನಿಮಗೆ ಕೊಡೋದಾದರೆ, ನಿಮ್ಮ ಅಭ್ಯರ್ಥಿ ಗೆಲ್ಲೋದಾದರೆ ನಾವು ಕೊಡ್ತಕ್ಕಂಥದ್ದಕ್ಕೆ ಮನವೊಲಿಸ್ತೀನಿ. 32 ಮತವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದೆ. ಆಮೇಲೆ ಲೆಕ್ಕಾಚಾರಗಳು ಮಾಡಿದಾಗ ಈ ಒಂದು ಮತ ಎಣಿಕೆಯ ಪದ್ಧತಿನಲ್ಲಿ ಅವರಿಗೇನು ಮೊದಲನೇ ಪ್ರಾಶಸ್ತ್ಯ ಮತ 22-24 ಬರುತ್ತೆ. ಅವ್ರು ಫಸ್ಟ್ ರೌಂಡಲ್ಲೇ ಎಲಿಮಿನೇಟ್ ಆಗಿ ಹೋಗ್ತಾರೆ. ಅವ್ರ ಮತಕ್ಕೆ ನಾವು 32 ಕೊಟ್ಟರು ಅದಕ್ಕೆ ಅವ್ರ ಉಪಯೋಗಕ್ಕೆ ಬರಲ್ಲ. ನಾನು ಅದಕ್ಕೆ ನಿನ್ನೆ ಅವ್ರಿಗೊಂದು ಮಾತಾಡಿದೆ, ಪುನಃ ನಾನೇ ಮಾತನಾಡಿದೆ ನಿನ್ನೆ ಕಲಬುರಗಿಯಿಂದ. ಈ ರೀತಿ ಪರಿಸ್ಥಿತಿ ಇದೆ, ಒಂದು ಕೆಲಸ ಮಾಡಿ, ನಾವು 32 ಮತ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮ 2ನೇ ಅಭ್ಯರ್ಥಿ 24 ಮತ ನೀವು ನಮಗೆ ಟ್ರಾನ್ಸ್ಫರ್ ಮಾಡಿ, ಅವರಾದರೂ ಗೆಲ್ಲಲಿ ನಾವಾದರೂ ಗೆಲ್ಲೋಣ, BJP ಸೋಲ್ಸೋಣ ಅಂತಕ್ಕಂಥ ಮಾತನ್ನು ಅವ್ರಿಗೆ ಮನವಿ ಮಾಡಿ. ಸದ್ಯ JDS ಏನೇ ಆಫರ್ ಕೊಟ್ಟರೂ ಕೂಡ ಸಿದ್ದರಾಮಯ್ಯ ಮಾತ್ರ ಪಟ್ಟು ಬಿಡ್ತಾ ಇಲ್ಲ. JDSಗಿಂತ ಮೊದಲೇ ನಾವು ಅಭ್ಯರ್ಥಿಯನ್ನ ಹಾಕಿದ್ವಿ. ನಾವು ಹಾಕಿದ 1 ದಿನದ ನಂತರ ಅವರು ತಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ಅವರೇ ತಮ್ಮ ಅಭ್ಯರ್ಥಿಯನ್ನ ವಾಪಸ್ ತೆಗೆದು ನಮಗೆ ಬೆಂಬಲ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ. JDSಗೆ ನಾವು ಈಗಾಗಲೇ ಸಾಕಷ್ಟು ಮನವಿಯನ್ನ ಮಾಡಿದ್ವಿ. 80 ಸೀಟನ್ನ ಗೆದ್ದ ನಾವು 37 ಸ್ಥಾನ ಗೆದ್ದಂತ JDSಗೆ CM ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ವಿ. ರಾಜ್ಯಸಭೆ ದೇವೇಗೌಡರನ್ನ ಆಯ್ಕೆ ಮಾಡುವಾಗ ನಮ್ಮ ಅಭ್ಯರ್ಥಿಯನ್ನೇ ಹಾಕಿರ್ಲಿಲ್ಲ. ಇಷ್ಟೆಲ್ಲ ನಾವು ಮಾಡಿದ್ದೀವಿ. ಈಗ ನಮ್ಮ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅವರು ಅಲ್ಪಸಂಖ್ಯಾತರ ಮೇಲೆ ಇರುವಂತ ಪ್ರೀತಿಯನ್ನ ಸಾಬೀತುಪಡಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ನಮಗೆ ಹೇಳಿ ಅಭ್ಯರ್ಥಿ ಹಾಕಿಲ್ಲ, ಬೆಂಬಲ ಕೊಡೋದಕ್ಕೆ ಅಂತ ತಿರುಗೇಟನ್ನು ನೀಡಿದ್ದಾರೆ. ಆದ್ರೆ ಈ ಇಬ್ಬರು ನಾಯಕರು ತಮ್ಮ ಮಾತಲ್ಲಿ ಬಿಜೆಪಿಯನ್ನ ಸೋಲಿಸುವಂತ ಮಾತನಾಡಿದ್ದಾರೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಯಾರಾದರೂ ಒಬ್ರು ಕಾಂಪ್ರಮೈಸ್ ಆಗಿ ಬಿಜೆಪಿಗೆ ಶಾಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನಾವು ಈಗಾಗಲೇ JDSಗಿಂತ ಮುಂಚಿತವಾಗಿ ನಾವು ತೀರ್ಮಾನ ಮಾಡಿ 2ನೇ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೀವಿ. ನಮ್ಮ ಅಭ್ಯರ್ಥಿ ಹಾಕಿದ ಮೇಲೆ 1 ದಿನದ ನಂತರ ಹಾಕಿರೋದು. ಅವರಿಗೆ ಕೋಮುವಾದಿ ಅಭ್ಯರ್ಥಿ ಸೋಲ್ಸಾಗಿದ್ರೆ ಅವ್ರ ಅಭ್ಯರ್ಥಿ ಹಾಕ್ಬೇಕಾಗಿರ್ಲಿಲ್ಲ. ನಾವು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಹಾಕಿದ್ದೀವಿ, ಮನ್ಸೂರ್ ಅಲಿ ಖಾನ್. ಅವ್ರು ಗೆಲ್ಲಿಸ್ಬೇಕು ಅನ್ನೋದಾದ್ರೆ ಅವ್ರ ಅಭ್ಯರ್ಥಿನ ರಿಟೈರ್ಡ್ ಮಾಡಿ ನಮ್ಗೆ ಓಟ್ ಹಾಕ್ಲಿ. ಅವ್ರು ದೇವೇಗೌಡರು ರಾಜ್ಯಸಭೆಗೆ ನಿಂತ್ಕೊಂಡಾಗ ನಾವು ಅಭ್ಯರ್ಥಿ ಹಾಕಿದ್ವ? ಕುಮಾರಸ್ವಾಮಿ 37 ಜನ ಇದ್ರು ಕೂಡ ಬಿಜೆಪಿ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವು 80 ಜನ ಇದ್ರು ಕೂಡ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿರ್ಲಿಲ್ವಾ? ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅವ್ರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರ್ಲಿಲ್ವಾ? ಅವ್ರು ಈಗ ನಮಗೆ ಬೆಂಬಲ ಕೊಡ್ಲಿ. ಹೀಗೆ ಹೊಂದಾಣಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಜಟಾಪಟಿ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DKಶಿ ಮಾತ್ರ ಭಿನ್ನ ರಾಗವನ್ನ ಹಾಡಿದ್ದಾರೆ. ಮುಂಚಿನಿಂದಲೂ ಕೂಡ ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ಅಷ್ಟೇನೂ ತಲೆಕೆಡಿಸಿಕೊಳ್ಳದ DK ಶಿವಕುಮಾರ್ ಈಗ ಕುಮಾರಸ್ವಾಮಿ ಆಫರ್ ವಿಚಾರಕ್ಕೂ ಅದೇ ರೀತಿ ಉತ್ತರಿಸಿದ್ದಾರೆ. ಕುಮಾರಸ್ವಾಮಿ ಮಾತಿಗೆ ಪ್ರತಿಕ್ರಿಯೆ ನೀಡುವಷ್ಟು ಶಕ್ತಿ ನನಗಿಲ್ಲ, ಅಲ್ಲದೆ ನಾನೊಬ್ಬನೇ ಏನೂ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ವೈಯಕ್ತಿಕ ವಿಚಾರ ಬೇರೆ,
ಭಾವನಾತ್ಮಕ ವಿಚಾರ ಮತ್ತು ಸ್ವಾಭಿಮಾನ ಮುಖ್ಯ. ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ನಾನು ಒಪ್ಪುತ್ತೇನೆ ಅಂತ ಹೇಳಿ ಜೆಡಿಎಸ್ ಜೊತೆ ಮುಂದೆ ಒಂದಾಗಬಹುದು ಅನ್ನುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಸದ್ಯ ಡಿಕೆಶಿಯ ಮಾತಿನಿಂದ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಆಗಬಹುದು ಅಂತ ಊಹಿಸಲಾಗಿದೆ. ಸದ್ಯ ಕುಮಾರಸ್ವಾಮಿ ರಾಜ್ಯಸಭೆ ಚುನಾವಣೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಹೊಂದಾಣಿಕೆ ಮಾತುಗಳನ್ನು ಆಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇದೇ ಸಂಬಂಧವನ್ನ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ಮುಂದುವರಿಸುವಂತ ಬಯಕೆಯನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಮೂರು ಪಕ್ಷಗಳಿಗೂ ಕೂಡ ಬಹುಮತ ಬರದೇ ಹೋದ್ರೆ ಜೆಡಿಎಸ್ ಸಖ್ಯ ಮಾಡಿ ಸಿಎಂ ಆಗಬಹುದು. ಹೇಗೋ ಜೆಡಿಎಸ್ ಸಿದ್ದರಾಮಯ್ಯನವರನ್ನ ಬೆಂಬಲಿಸಲ್ಲ, ಹಾಗಾಗಿ ತಾನೇ ಸಿಎಂ ಆಗಬಹುದು ಅನ್ನುವಂತ ಯೋಚನೆ ಡಿಕೆಶಿ ಮನಸ್ಸಿನಲ್ಲಿದೆ. ಹಾಗಾಗಿನೇ ಡಿಕೆ ಶಿವಕುಮಾರ್ ಈಗ ರಾಜಕೀಯದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ. ಇತ್ತ ಜೆಡಿಎಸ್ ಕೂಡ ರಾಜ್ಯಸಭೆ ಚುನಾವಣೆಯಲ್ಲಿ ತಾವು ಅಂದುಕೊಂಡಂತೆ ನಡೆದರೆ ಮುಂದಿನ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತ ಮಾತುಗಳು ಕೇಳಿಬಂದಿವೆ. ಮಾಜಿ ಸಿಎಂ ಕುಮಾರಸ್ವಾಮಿಯವರ ಹೇಳಿಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಓಪನ್ ಆಫರ್ ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿದೆ. ಇನ್ನು ಮೂರನೇ ಅಭ್ಯರ್ಥಿಯನ್ನ ಹಾಕಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜಗಳದಲ್ಲಿ ಲಾಭ ಪಡೆಯಲಿಕ್ಕೆ ತೀರ್ಮಾನಿಸಿದ್ದಂತ ಬಿಜೆಪಿಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ಮತಗಳನ್ನ ತಮ್ಮ ಅಭ್ಯರ್ಥಿಗಳಿಗೆ ಹಾಕಿಕೊಂಡಿದ್ರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಗೆಲ್ಲುವಂತ ಅವಕಾಶ ಇತ್ತು. ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಯೂ ಕೂಡ ಬಿಜೆಪಿ ಬಳಿ 30 ಮತಗಳು ಉಳಿಯಲಿದ್ದು ಎರಡನೇ ಪ್ರಾಶಸ್ತ್ಯದ 120 ಮತಗಳೊಂದಿಗೆ ಬಿಜೆಪಿ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಗೆಲ್ಲುವಂತ ಅವಕಾಶ ಇತ್ತು. ಆದರೆ ಈಗ ಜೆಡಿಎಸ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯ ಮಾತುಗಳನ್ನ ಆಡಿದ್ದು ಅದು ಬಿಜೆಪಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಒಂದು ವೇಳೆ ಜೆಡಿಎಸ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದ್ದೆ ಆದರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಗೆಲುವು ಅಸಾಧ್ಯ. ಹಾಗಾಗಿ ಎಚ್ಡಿಕೆ ಸ್ಟೇಟ್ಮೆಂಟ್ನಿಂದ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಇದೇ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಸಹ ಪ್ರತಿಕ್ರಿಯೆಯನ್ನ ನೀಡಿದ್ದು ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿರಬಹುದು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಬಿಜೆಪಿಯಿಂದ ಯಾರಿಗೂ ಆಫರ್ ಇಲ್ಲ. ಬಿಜೆಪಿಯವ್ರ ಮತಗಳನ್ನು ಹಾಕಿ ನಾವು ಗೆಲ್ತೀವಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಏನು ಆಫರ್ ಇದೆ ಅದು ನಮಗೆ ಸಂಬಂಧವಿಲ್ಲ, ಅವರವರ ವಿಚಾರ. ರಾಜ್ಯಸಭೆ ಚುನಾವಣೆಗೆ ಇನ್ನೂ ಕೆಲವೇ ಗಂಟೆಗಳು ಉಳಿದಿದ್ದು ಮೂರು ಪಕ್ಷಗಳು ಕೊನೆ ಕ್ಷಣದ ಪ್ರಯತ್ನಗಳನ್ನ ಮಾಡ್ತಾ ಇದ್ವು. ಆದರೆ ಈಗ ಕೊನೆ ಕ್ಷಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷವನ್ನ ಸಂಧಾನಕ್ಕೆ ಆಹ್ವಾನಿಸುವ ಮೂಲಕ ರಾಜ್ಯಸಭೆ ಚುನಾವಣೆಗೆ ಮೆಗಾ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಟ್ವಿಸ್ಟ್ ನಿಂದ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಯೋಚಿಸುವಂತೆ ಆಗಿದೆ. ಕಾಂಗ್ರೆಸ್ ಆಫರ್ಗೆ ಎಸ್ ಅಂದ್ರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಸೋಲಬೇಕಾಗುತ್ತದೆ. ಇತ್ತ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸುತ್ತಾ ಅಥವಾ ಜೆಡಿಎಸ್ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಬಗೆಹರಿದಿಲ್ಲ. ಹಾಗಾಗಿ ರಾಜ್ಯಸಭೆ ಚುನಾವಣೆಯಲ್ಲಿ ಕೊನೆಯವರೆಗೂ ಸಸ್ಪೆನ್ಸ್ ಮುಂದುವರೆದಿದೆ. ಸಿದ್ದರಾಮಯ್ಯ ಜೆಡಿಎಸ್ಗೆ ಟಕ್ಕರ್ ಕೊಟ್ಟರು, ಎಚ್ಡಿಕೆ ಮಾತ್ರ ಕಾಂಗ್ರೆಸ್ಗೆ ಓಪನ್ ಆಫರ್ ಕೊಟ್ಟಿದ್ದೇಕೆ? ಎಚ್ಡಿಕೆ ಆಫರ್ ಹಿಂದಿರೋ ಮರ್ಮವೇನು? ಕಾಂಗ್ರೆಸ್ ಜೆಡಿಎಸ್ ಒಂದಾದ್ರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಖಾತೆ ಏನು? ರಾಜ್ಯಸಭೆ ಚುನಾವಣೆಗೆ ಇನ್ನೂ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಆದ್ರೆ ಇನ್ನೂ 4ನೇ ಸೀಟಿನ ಗೊಂದಲ ಮಾತ್ರ ಬಗೆಹರಿದಿಲ್ಲ. ಹಾಗಾದ್ರೆ ಕುತೂಹಲ ಕೆರಳಿಸಿರುವ 4ನೇ ಸೀಟು ಯಾರ ಪಾಲಾಗಲಿದೆ? ಸಿದ್ದರಾಮಯ್ಯ ಜೆಡಿಎಸ್ಗೆ ಟಕ್ಕರ್ ಕೊಟ್ಟರು, ಎಚ್ಡಿಕೆ ಮಾತ್ರ ಕಾಂಗ್ರೆಸ್ಗೆ ಓಪನ್ ಆಫರ್ ಕೊಟ್ಟಿದ್ದೇಕೆ? ಎಚ್ಡಿಕೆ ಆಫರ್ ಹಿಂದಿರೋ ಮರ್ಮವೇನು? ಕಾಂಗ್ರೆಸ್ ಜೆಡಿಎಸ್ ಒಂದಾದ್ರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಕಥೆ ಏನು? ಮೂರನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಲು ಬಿಜೆಪಿ ರಣತಂತ್ರ ಹೆಣೆದಿದ್ಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುಮಾರಸ್ವಾಮಿ ಓಪನ್ ಆಫರ್ ಹಿಂದೆ ಭಾರಿ ಲೆಕ್ಕಾಚಾರ. ಎಚ್ಡಿಕೆ ಆಫರ್ಗೆ ಜೈ ಎನ್ನುತ್ತಾ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯಸಭೆ ಚುನಾವಣೆಗೂ ಜೆಡಿಎಸ್ ರೆಸಾರ್ಟ್ ರಾಜಕೀಯ. ರಾಜ್ಯಸಭೆ ಚುನಾವಣೆಯಲ್ಲಿ ಏನಾದ್ರೂ ಮಾಡಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬೇಕು ಅಂತ ತೀರ್ಮಾನಿಸಿದ್ದಂತ ಜೆಡಿಎಸ್ ನೇರವಾಗಿ ದೊಡ್ಡಗೌಡರನ್ನೇ ತಂತ್ರ ರೂಪಿಸಲಿಕ್ಕೆ ಬಿಟ್ಟಿತ್ತು. ಆದ್ರೆ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಮುಂದೆ ದಳಪತಿಗಳ ತಂತ್ರ ವರ್ಕೌಟ್ ಆಗಲಿಲ್ಲ. ಆದ್ರೆ ಈಗ ಕೊನೆಯದಾಗಿ ಕುಮಾರಸ್ವಾಮಿ ಒಂದು ಕಲ್ಲನ್ನ ಎಸೆದಿದ್ದು ಅದು ಈಗ ಕಾಂಗ್ರೆಸ್ ಬಿಜೆಪಿಯಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಸೈಲೆಂಟ್ ಆಗಿ ನಮ್ಮ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಕೋಮುವಾದಿ ಬಿಜೆಪಿಗೆ
ಸಪೋರ್ಟ್ ಮಾಡ್ತೀವಿ ಅಂತ ಒಪ್ಪಿಕೊಳ್ಳಿ ಅಂತ ಎಚ್ಡಿಕೆ ಕಾಂಗ್ರೆಸ್ಗೆ ಸವಾಲನ್ನ ಎಸೆದಿದ್ದಾರೆ. ಇಲ್ಲ, ಬಿಜೆಪಿಯನ್ನ ಸೋಲಿಸೋದೇ ನಿಮ್ಮ ಗುರಿಯಾದ್ರೆ ನಮ್ಮ ಜೊತೆ ಕೈ ಜೋಡಿಸಿ, ನಾವು ನಿಮಗೆ ನಮ್ಮ 32 ಎರಡನೇ ಪ್ರಾಶಸ್ತ್ಯದ ಮತಗಳನ್ನ ಕೊಡ್ಲಿಕ್ಕೆ ಸಿದ್ಧ. ಆದ್ರೂ ಸಹ ನಿಮ್ಮ ಎರಡನೇ ಅಭ್ಯರ್ಥಿ ಗೆಲ್ಲಲ್ಲ. ಹಾಗಾಗಿ ನಿಮ್ಮ ಎರಡನೇ ಅಭ್ಯರ್ಥಿಯ ಎರಡನೇ ಪ್ರಾಶಸ್ತ್ಯದ ಮತಗಳನ್ನ ನಮಗೆ ಕೊಡಿ ಅಂತ ಕೇಳಿದೆ. ಇದರಿಂದ ಕಾಂಗ್ರೆಸ್ ಮತ್ತೆ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ಸಿದ್ದರಾಮಯ್ಯ ತಮ್ಮ ಯಾವುದೇ ಆಫರ್ಗೆ ಒಪ್ಪಲ್ಲ ಅನ್ನೋದನ್ನ ತಿಳಿದುಕೊಂಡಿರುವಂತ ಜೆಡಿಎಸ್ ಅದಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಬಳಿಯೂ ಕೂಡ ಈ ಆಫರ್ ಬಗ್ಗೆ ಚರ್ಚಿಸಿದೆಯಂತೆ. ಅಲ್ಲದೆ ಸ್ವತಃ ಕುಮಾರಸ್ವಾಮಿನೇ ಡಿಕೆಶಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರಿಂದಲೇ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಏನು ಹೇಳಲಾಗಿದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದಾರೆ. ಅತ್ತ ಹೈಕಮಾಂಡ್ ಸಹ ಬಿಜೆಪಿ ಅಭ್ಯರ್ಥಿ ಗೆಲ್ಲೋದಕ್ಕಿಂತ ಜೆಡಿಎಸ್ ಗೆದ್ರೆ ಪರವಾಗಿಲ್ಲ ಅನ್ನುವಂತ ಭಾವನೆಗೆ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಈಗೇನಾದ್ರೂ ಆದ್ರೆ ಜೆಡಿಎಸ್ ತಾನಂದುಕೊಂಡಂತೆ ಲಾಭ ಪಡೆಯಲಿದೆ. ಆದ್ರೆ ಹಠಕ್ಕೆ ಬಿದ್ದು ಅಭ್ಯರ್ಥಿ ಹಾಕಿಕೊಳ್ತಿರುವಂತ ಸಿದ್ದರಾಮಯ್ಯನಿಗೆ ಮಾತ್ರ ಭಾರಿ ಮುಖಭಂಗ ಉಂಟಾಗಲಿದೆ. ಅದೇನೇ ಆದ್ರೂ ಕೂಡ ಅಭ್ಯರ್ಥಿಯನ್ನ ವಾಪಸ್ ಕರೆಸಲ್ಲ ಎಂದಿರುವಂತ ಜೆಡಿಎಸ್ ಅಡ್ಡ ಮತದಾನ ಆಗದಂತೆ ಭಾರಿ ಎಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಾ ಇದೆ. ರಾಜ್ಯಸಭೆ ಚುನಾವಣೆಗಳಲ್ಲಿ ಅಡ್ಡ ಮತದಾನ ಅಭ್ಯರ್ಥಿಗಳ ಭವಿಷ್ಯವನ್ನೇ ಬದಲಿಸುತ್ತದೆ. ಈಗಲೂ ಸಹ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲುವಿನ ಕನಸನ್ನ ಕಾಣ್ತಾ ಇರುವಂತದ್ದು ಅಡ್ಡ ಮತದಾನದ ಭರವಸೆಯಿಂದಲೇ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಸಿದ್ದರಾಮಯ್ಯ ನಮಗೆ ಆತ್ಮಸಾಕ್ಷಿಯ ಮತಗಳು ಬರುತ್ತೆ ಅಂತ ಹೇಳಿದ್ದು ಅಡ್ಡ ಮತದಾನ ವಿಚಾರಕ್ಕೆ ಪುಷ್ಟಿ ನೀಡಿದಂತೆ ಆಗುತ್ತದೆ. ಸದ್ಯ ಬಿಜೆಪಿಯಿಂದ ಅಡ್ಡ ಮತದಾನ ನಡೆಯುವಂತ ಅವಕಾಶ ತೀರಾ ಕಡಿಮೆ ಇದ್ದು ಜೆಡಿಎಸ್ನ ಬಂಡಾಯ ಶಾಸಕರು ಅಡ್ಡ ಮತದಾನ ಮಾಡಿ ಮುಂದೆ ಕಾಂಗ್ರೆಸ್ ಕಡೆ ಮುಖ ಮಾಡಬಹುದು ಅನ್ನುವಂತ ಸಂಶಯ ಇದೆ. ಹಾಗಾಗಿ ಜೆಡಿಎಸ್ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಮತ್ತೆ ರೆಸಾರ್ಟ್ನತ್ತ ಮುಖ ಮಾಡ್ತಾ ಇದೆ. ಹೌದು, ವಿಧಾನಸಭೆ ಲೋಕಸಭೆ ಚುನಾವಣೆ ಅಥವಾ ಬಹುಮತ ಸಾಬೀತುಪಡಿಸುವ ವೇಳೆ ಮಾತ್ರ ನಡೀತಾ ಇದ್ದಂತ ರೆಸಾರ್ಟ್ ರಾಜಕೀಯ ಈ ಬಾರಿ ರಾಜ್ಯಸಭೆ ಚುನಾವಣೆಗೂ ಬಂದಿದೆ. ಸದ್ಯ ಅಡ್ಡ ಮತದಾನದ ಆತಂಕದಲ್ಲಿರುವಂತಹ ಎಚ್ಡಿಕೆ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಆಹ್ವಾನಿಸಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಗೆಲುವಿಗಾಗಿ ಗುದ್ದಾಟ ನಡೀತಾ ಇದ್ರೆ ಇತ್ತ ಬಿಜೆಪಿ ಸಹ ಮೂರನೇ ಅಭ್ಯರ್ಥಿ ಗೆಲುವಿಗೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ ಅಂದ್ರೆ ಬಿಜೆಪಿ ಮೂರನೇ ಅಭ್ಯರ್ಥಿ ಗೆಲ್ಲುವಂತದ್ದು ಸುಲಭವಾಗುತ್ತಾ ಇತ್ತು. ಆದ್ರೆ ಈಗ ಕುಮಾರಸ್ವಾಮಿ ಉರುಳಿಸಿರುವಂತಹ ದಾಳದಲ್ಲಿ ಬಿಜೆಪಿ ವಿಲವಿಲ ಒದ್ದಾಡುವಂತೆ ಆಗಿದೆ. ಅಲ್ಲದೆ ಚುನಾವಣಾ ಸಮೀಪಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ತಂತ್ರಗಾರಿಕೆ ನಡೆಸೋದಕ್ಕಾಗಿ ಬುಧವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರು ಆಗಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರೆದ ಸಭೆಯಲ್ಲಿ ಎಲ್ಲ ಶಾಸಕರು ಭಾಗಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಸದ್ಯ ಇಬ್ಬರು ಸ್ವತಂತ್ರರು ಸೇರಿದಂತೆ 122 ಶಾಸಕರನ್ನು ಹೊಂದಿರುವಂತಹ ಬಿಜೆಪಿಗೆ ಯಾವುದೇ ಗೊಂದಲವಿಲ್ಲದೆ 2 ರಾಜ್ಯಸಭಾ ಸ್ಥಾನಗಳನ್ನ ಗೆಲ್ಲುವಂತ ಶಕ್ತಿ ಇದೆ. ಆದರೆ ಎರಡನೇ ಪ್ರಾಶಸ್ತ್ಯದಲ್ಲೂ ಕೂಡ ತನ್ನದೇ ಹೆಚ್ಚು ಮತಗಳನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಮೂರನೇ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಲೆಹರ್ ಸಿಂಗ್ರನ್ನ ಕಣಕ್ಕಿಳಿಸಿತ್ತು. ಈವರೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಿತ್ತಾಡಿಕೊಳ್ತಾ ಇದ್ದು ಬಿಜೆಪಿ ತಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಆರಾಮಾಗಿತ್ತು. ಆದರೆ ಯಾವಾಗ ಕುಮಾರಸ್ವಾಮಿ ಹೊಂದಾಣಿಕೆಯ ಮಾತುಗಳನ್ನ ಆಡಿದ್ರೋ ಆಗಲೇ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಬೇರೆ ಏನಾದರೂ ಲೆಕ್ಕಾಚಾರಗಳಿಂದ ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನುವಂಥ ರೀತಿಯಲ್ಲಿ ಈಗ ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಹೀಗೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳ ಲೆಕ್ಕಾಚಾರ ಮತ್ತು ರಣತಂತ್ರಗಳ ಮೂಲಕ ರಾಜ್ಯಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಒಂದು ಕಡೆ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಜೆಡಿಎಸ್ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಮನ್ಸೂರ್ ಖಾನ್ ಗೆಲುವಿಗೆ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ. ಹಾಗಾಗಿ 4ನೇ ಅಭ್ಯರ್ಥಿ ಯಾರಾಗಬಹುದು, ಕೊನೆ ಕ್ಷಣದಲ್ಲಿ ಅದೃಷ್ಟ ಯಾರಿಗೆ ಒಲಿಯಲಿದೆ ಅನ್ನುವಂಥದ್ದು ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ ಜೆಡಿಎಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮನ್ಸೂರ್ ಅಲಿ ಖಾನ್ ರನ್ನ ಕಣಕ್ಕಿಳಿಸಿತ್ತು.
ಅಲ್ಲದೆ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಬೆಂಬಲ ಕೊಡಿ ಅಂತ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಜೆಡಿಎಸ್ ಬಳಿ ಬೆಂಬಲವನ್ನ ಯಾಚಿಸಿದ್ರು. ಈ ಮೂಲಕ ಜೆಡಿಎಸ್ ಮುಖಂಡರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡಿರುವಂತ ಕುಮಾರಸ್ವಾಮಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಜೆಡಿಎಸ್ 2ನೇ ಪ್ರಾಶಸ್ತ್ಯದ ಮತಗಳನ್ನು ನೀಡ್ತೇವೆ, ಕಾಂಗ್ರೆಸ್ 2ನೇ ಪ್ರಾಶಸ್ತ್ಯದ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ನೀಡಲಿ ಎಂದು ಕೇಳಿದ್ದಾರೆ. ಬಿಜೆಪಿ ಸೋಲಿಸುವಂತದ್ದೇ ನಿಮ್ಮ ಉದ್ದೇಶವಾಗಿದ್ರೆ ನಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸಿ ಎಂದಿದ್ದಾರೆ. ಅಲ್ಲದೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ನಮ್ಮ ಸಂಬಂಧ ಉತ್ತಮವಾಗಿ ಇರಬೇಕಾದ್ರೆ ಈಗ ನಮ್ಮನ್ನ ಬೆಂಬಲಿಸಿ ಅಂತ ಹೇಳಿದ್ದಾರೆ. ಇದರಿಂದ ಈಗ ಕಾಂಗ್ರೆಸ್ ಸಹ ಯೋಚನೆ ಮಾಡುವಂತಾಗಿದ್ದು, ಕೊನೆ ಕ್ಷಣದಲ್ಲಿ ಬಿಜೆಪಿ 3ನೇ ಅಭ್ಯರ್ಥಿ ಗೆಲುವು ತಪ್ಪಿಸಲಿಕ್ಕೆ ಜೆಡಿಎಸ್ ಜೊತೆ ಕೈ ಜೋಡಿಸುತ್ತಾ ಅನ್ನುವಂತ ಅನುಮಾನ ಶುರುವಾಗಿದೆ. ಒಂದ್ ವೇಳೆ ಇದೇ ನಡೆದ್ರೆ ಸಿದ್ದರಾಮಯ್ಯಗೆ ಭಾರಿ ಹಿನ್ನಡೆ ಆದಂತೆ ಆಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆ ಕ್ಷಣದಲ್ಲಿ ದಳಪತಿ ಉರುಳಿಸಿದ ದಾಳ ಹೇಗೆಲ್ಲ ಕೆಲಸ ಮಾಡ್ತಿದೆ ಅಂತ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.